ಆ ಶ್ರೀಕೃಷ್ಣ ಪರಮಾತ್ಮನು ನೀಡಿರುವಂತಹ ಜ್ಞಾನಾಮೃತದ ಸಾರವನ್ನು ನಾವು ಭಗವದ್ಗೀತೆ ಉಪಾದಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು, ಆ ಅಮೃತ ಪಾನವನ್ನು ಮಾಡಬೇಕು. ಈ ಜಗತ್ತಿನ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿದ್ದೆ ಆದಲ್ಲಿ ನಿನಗೆ ಸರ್ವತ್ರ ಆನಂದ ತುಂಬಿ ತುಳುಕಾಡ್ತಾ ಇರುತ್ತೆ ಎಂಬುವಂತಹ ಒಂದು ಸಾರವನ್ನು ಈ ಒಂದು ಶ್ಲೋಕದ ಮುಖಾಂತರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ನನ್ನ ಪ್ರೀತಿಯ 6ನೇ ಶ್ಲೋಕದ ಬಗ್ಗೆ ಮಾತನಾಡ್ತೇನೆ. ಅದೇನಪ್ಪ ಅಂತ ಹೇಳಿದ್ರೆ ನೋಡಿ, ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ನೋಡಿ, ಎಂತಹ ಅತ್ಯದ್ಭುತವಾದಂತಹ ಮಾತಿದು ಅಂತ ಹೇಳಿದರೆ, ಇದನ್ನು ಚೆನ್ನಾಗಿ ಈ ಶ್ಲೋಕವನ್ನು ನೀವು ಅರಗಿಸಿಕೊಂಡರೆ, ಈ ಶ್ಲೋಕದ ಆಂತರ್ಯ ಮತ್ತು ಸಾರವನ್ನು ನೀವು ಅನುಭವಿಸಿದರೆ, ಅರ್ಥೈಸಿದರೆ, ಗ್ರಹಿಸಿದರೆ, ಅದನ್ನು ನೀವು ಶ್ರವಣ ಮನನ ನಿಧಿಧ್ಯಾಸನಗಳೊಂದಿಗೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ದುಃಖವೇ ನಿಮ್ಮ ಬಳಿ ಬರುವುದಿಲ್ಲ. ಮನುಷ್ಯನ ಸಕಲ ದುಃಖಗಳಿಗೂ ಕಾರಣ ಏನಪ್ಪ ಅಂತ ಹೇಳಿದರೆ ಅಜ್ಞಾನ, ಅಂಧಕಾರ. ಆದ್ದರಿಂದ ಈ ಒಂದು ಅಂಧಕಾರವನ್ನು ಹೋಗಲಾಡಿಸಿ ನೀವು ಜ್ಞಾನವನ್ನು ಪಡೆದುಕೊಂಡ್ರೆ ಆಗ ನಿಮಗೆ ಯಾವ ದುಃಖವೂ ಇರೋದಿಲ್ಲ. ನೋಡಿ, ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಎಲ್ಲವೂ ಅವ್ಯಕ್ತವಾಗಿತ್ತು. ಅಂದರೆ ಏನು? ಅಬ್ಸ್ಟ್ರಾಕ್ಟ್ ಫಾರಮ್, ಯಾವುದು ಕಾಣಿಸ್ತಾ ಇರಲಿಲ್ಲ, ಈ ಜಗತ್ತೇ ಇರಲಿಲ್ಲ. ಸೊ ಈ ಜಗತ್ತು ಒಂದು ವ್ಯಕ್ತ ಆಯಿತು. ಈ ವ್ಯಕ್ತವಾದ ಮೇಲೆ ಈ ಜಗತ್ತು ಇದು ಹೀಗೆ ಇರುತ್ತಾ? ಖಂಡಿತ ಇಲ್ಲ. ಇದು ಮತ್ತೆ ಅವ್ಯಕ್ತದ ಕಡೆಗೆ ಹೋಗುತ್ತೆ. ನಿಮಗೆ ಉದಾಹರಣೆ ಹೇಳೋದಾದರೆ, ಈಗ ಜಾಗೃತ ಅವಸ್ಥೆಯಲ್ಲಿ ಕಾಣಿಸುತ್ತಿರುವಂತಹ ಈ ಒಂದು ಜಗತ್ತು ವ್ಯಕ್ತವಾಯಿತು. ಈ ಜಗತ್ತನ್ನು ನಾನೀಗ ನೋಡ್ತಾ ಇದ್ದೇನೆ. ಆದರೆ ಇದು ಗಾಢ ನಿದ್ರೆಯಲ್ಲಿ ಇರೋದಿಲ್ಲ. ಕನಸು ಬಂದಾಗ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ನಂತರ ಗಾಢ ನಿದ್ರೆಗೆ ಹೋದಾಗ ಈ ಜಗತ್ತು ಅವ್ಯಕ್ತವಾಗುತ್ತೆ. ಅವ್ಯಕ್ತ ಅಂದರೆ ಆಗ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ನಮ್ಮ ಪಂಚೇಂದ್ರಿಯಗಳಿಗೆ ಸಿಲುಕ್ತಾ ಇರಲಿಲ್ಲ, ಅವ್ಯಕ್ತವಾಗುತ್ತೆ. ಮತ್ತೆ ತಿರುಗ ಎಚ್ಚರವಾದಾಗ ಜಗತ್ತು ವ್ಯಕ್ತವಾಗುತ್ತೆ ಅಲ್ವೇ? ಈಗ ಕನಸಿನ ಅವಸ್ಥೆಗೆ ಹೋದಾಗ ಕನಸಿನ ಅವಸ್ಥೆಯಲ್ಲಿ ಒಂದು ಪ್ರಪಂಚವನ್ನು ನೋಡ್ತಾ ಇರ್ತೀವಿ, ವ್ಯಕ್ತ ರೂಪದಲ್ಲಿ ಇರುತ್ತೆ. ಆ ಕನಸಿನಲ್ಲಿಯೂ ಕೂಡ ನಾವು ನಿದ್ರೆಯನ್ನು ಮಾಡುವಂತಹ ಕನಸನ್ನು ಕಾಣ್ತೇವೆ. ಆಗ ಆ ಕನಸಿನಲ್ಲಿ ಆ ಜಗತ್ತಿನ ಒಂದು ವ್ಯಕ್ತತೆ ಇರೋದಿಲ್ಲ. ನಿದ್ರೆಯಲ್ಲಿ ಕನಸು ಕಂಡಂತಹ ವ್ಯಕ್ತಿಯು ಆ ಕನಸಿನಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿ ಆ ಜಗತ್ತು ವ್ಯಕ್ತ ಆಗೋದಿಲ್ಲ. ಎಚ್ಚರ ಆದಾಗ ಆ ಜಗತ್ತು ವ್ಯಕ್ತ ಆಗುತ್ತೆ. ನೋಡಿ, ನಿದ್ರೆ ಕನಸಿನಲ್ಲಿ ಎಚ್ಚರ ಆಗುತ್ತೆ, ಕನಸಿನಲ್ಲಿ ನಿದ್ರೆ ಮಾಡ್ತಾನೆ. ಸೊ ಆಗ ಇದೆರಡೂ ಆಗ್ತಾ ಇರೋದು ಇಲ್ಲಿ ಕನಸಿನ ಅವಸ್ಥೆಯಲ್ಲಿ. ಸೊ ಈ ಎಚ್ಚರ ಮತ್ತು ಕನಸು ಇದೆರಡೂ ನಡೀತಾ ಇರೋದು ಕನಸಿನಲ್ಲೇ. ಆದ್ದರಿಂದ ಈ ಎಚ್ಚರ ಸ್ವಪ್ನ ಇದೆರಡೂ ಕೂಡ ಸ್ವಪ್ನ ಸದೃಶ ಯಾವಾಗ ಆಗುತ್ತೆ ಅಂದರೆ ನಿಜವಾದ ಜಾಗೃತ ಅವಸ್ಥೆಗೆ ಬಂದಾಗ ಅಲ್ವಾ? ಸೊ ಕನಸಿನಿಂದ ಎಚ್ಚರ ಆದಂತಹ ವ್ಯಕ್ತಿಗೆ ಗೊತ್ತಾಗುತ್ತೆ ಈ ಕನಸಿನಲ್ಲಿ ಕಂಡಂತಹ ಜಾಗೃತವಾದಂತಹ ಅಥವಾ ಕಣ್ಣಿಗೆ ಕಾಣಿಸುವಂತಹ ಜಗತ್ತು ಕೂಡ ಸ್ವಪ್ನ ಸದೃಶ, ನಿದ್ರೆ ಕೂಡ ಸ್ವಪ್ನ ಸದೃಶ ಅಂತ ಹೇಳಿ. ಅಂದರೆ ಎರಡೂ ಕೂಡ ಅವ್ಯಕ್ತವಾಗಿತ್ತು ಅಂತ ಹೇಳಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಸೊ ಅಂದರೆ ನಾವು ಮೊದಲು ಇನ್ನೂ ಸರಳ ಮಾಡಿ ಹೇಳ್ತೇನೆ. ನಾವು ಈಗ ಉದಾಹರಣೆಗೆ ಒಂದು 50 ವರ್ಷ ನಮಗೆ ಅಂತ ಇಟ್ಕೊಳ್ಳೋಣ. ಈಗ 50 ವರ್ಷದ ಹಿಂದೆ ನಾನು ಅವ್ಯಕ್ತವಾಗಿದ್ದೆ, ಈ ರೂಪದಲ್ಲಿ ಇರಲಿಲ್ಲ, ಇನ್ಯಾವುದೋ ರೂಪದಲ್ಲಿ ಇದ್ದೆ ಅಲ್ವಾ? ಸೊ ಅವ್ಯಕ್ತ ರೂಪದಲ್ಲಿ ಇದ್ದೆ, ಈಗ ವ್ಯಕ್ತ ರೂಪದಲ್ಲಿ ಇದ್ದೇನೆ. ಅಂದರೆ ಈ ದೇಹವನ್ನು ಧರಿಸಿ ಈ ರೂಪದಲ್ಲಿ ಇದ್ದೇನೆ. ಇನ್ನು 50 ವರ್ಷಗಳು ಕಳೆದ್ರೆ ನಾನು ಈ ದೇಹ ಇರೋದಿಲ್ಲ, ತಿರುಗಿ ಮತ್ತೆ ಅವ್ಯಕ್ತದ ಕಡೆಗೆ ಹೊರಟೋಗ್ತೇನೆ. ಅಂದರೆ ಎಲ್ಲ ಭಾವಗಳು ಅವ್ಯಕ್ತವಾಗಿರುತ್ತೆ ಒಂದು ಸಲ, ನಂತರ ವ್ಯಕ್ತವಾಗುತ್ತೆ, ಮತ್ತೆ ಅವ್ಯಕ್ತದ ಕಡೆಗೆ ಹೊರಟೋಗುತ್ತೆ. ಅಗೋಚರವಾಗಿದ್ದು ಗೋಚರ ಆಗುತ್ತೆ, ಮತ್ತೆ ಅಗೋಚರದ ಕಡೆಗೆ ಹೊರಟೋಗುತ್ತೆ. ಅದು ವ್ಯಕ್ತಿಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಭಾವನೆಗಳೇ ಆಗಿರಬಹುದು. ಈ ಎಲ್ಲವೂ ಕೂಡ ಬಂದು ಇದ್ದು ಹೋಗುವಂಥದ್ದು ಆಗುತ್ತೆ. ಆದ್ದರಿಂದ ಈ ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ
ಅವ್ಯಕ್ತವಾಗಿದ್ದು ಈಗ ವ್ಯಕ್ತವಾಗಿದೆಯಪ್ಪ, ಇದು ಹೀಗೆ ಇರೋದಿಲ್ಲ, ಇದು ಮುಂದಕ್ಕೆ ಇದು ಅವ್ಯಕ್ತದ ಕಡೆಗೆ ಹೊರಟೋಗುತ್ತೆ. ಆದ್ದರಿಂದ ಅವ್ಯಕ್ತ ನಿಧನಾನೇವ ತತ್ರಕಾ ಪರಿದೇವನ. ಆದ್ದರಿಂದ ನೋಡಪ್ಪ, ಯಾವುದರ ಮೇಲೂ ಕೂಡ ನೀನು ಹೆಚ್ಚು ಮಮಕಾರಗಳನ್ನು ಇಟ್ಟುಕೊಳ್ಳಬೇಡ, ಯಾವುದನ್ನು ಶಾಶ್ವತ ಅಂತ ನೀನು ತಿಳಿಯಬೇಡ. ಈ ವ್ಯಕ್ತ ಮತ್ತು ಅವ್ಯಕ್ತವಾದಂತಹ ಜಗತ್ತನ್ನು ನೋಡುತ್ತಿರುವಂತಹ ನೀನು ಕೂಡ ಅವ್ಯಕ್ತದ ಕಡೆಗೆ ಹೊರಟೋಗ್ತೀಯಾ ಇನ್ನು ಸ್ವಲ್ಪ ದಿನಗಳು ಕಳೆದು ಹೋದರೆ. ಆದ್ದರಿಂದ ಯಾವುದನ್ನು ಶಾಶ್ವತ ಅಂತ ಭ್ರಮೆಗೆ ಒಳಗಾಗಬೇಡ. ಎಲ್ಲವೂ ಕೂಡ ಏನು ಚಲಿಸುತ್ತಾ ಇದೆ, ಯಾವುದು ಸ್ಥಿರವಾಗಿ ಇಲ್ಲ. ಈ ಮಾತನಾಡ್ತಾ ನನ್ನ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಚಲಿಸುತ್ತಾ ಇದೆ ಅಲ್ವಾ. ನೋಡಿ, ಈಗ 10 ನಿಮಿಷ ನಾನು ಮಾತಾಡಿದೆ ಅಂದರೆ 10 ನಿಮಿಷ ನನ್ನ ಸತ್ತ ಹಾಗೆ ಲೆಕ್ಕ. ಅಂದರೆ ಆ ಸಮಯ ಹೊರಟೋಯ್ತು, ಮತ್ತೆ ತಿರ್ಗಾ ಬರೋದಿಲ್ಲ. ಹಾಗೆ ನಾವು ಇದನ್ನೆಲ್ಲ ಅರ್ಥವನ್ನು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತು ನಮ್ಮ ಬುದ್ಧಿಯು ಎಷ್ಟು ಪ್ರೌಢಿಮೆಯಿಂದ ಕೂಡಿರುತ್ತೆ, ಎಷ್ಟು ಮೆಚೂರ್ಡ್ ಆಗಿರುತ್ತೆ. ಆಗ ನಮಗೆ ಈ ತರಹದ ಯಾವ ಸಮಸ್ಯೆಗಳು ಬರೋದಿಲ್ಲ. ದುಃಖ ಆಗುತ್ತೆ, ಕೆಲವೊಮ್ಮೆ ಪ್ರೀತಿ ಪಾತ್ರರು ಇನ್ನು ಮುಂದೆ ಕಾಣೋದಿಲ್ಲ ಅಂದಾಗ ದುಃಖ ಆಗುತ್ತೆ, ನಂತರ ಅದು ಸಾವರಿಸಿಕೊಳ್ಳುತ್ತೆ. ಆ ಜ್ಞಾನಕ್ಕೆ ಆ ಶಕ್ತಿ ಇದೆ. ಸ್ವಲ್ಪ ದಿನ ಆದ ಮೇಲೆ ಆಯಿತು, ನಾನೂ ಒಂದು ದಿನ ಹೋಗಲೇಬೇಕು, ಈಗ ನನ್ನ ಕರ್ತವ್ಯಗಳೇನಿದೆ ಅದನ್ನು ನಾನು ಮಾಡೋಣ. ಈಗ ಯಾರಾದರೂ ಪ್ರೀತಿ ಪಾತ್ರರು ಹೋದಾಗ ಅವರ ಆದರ್ಶಗಳನ್ನು ನಾನು ತೆಗೆದುಕೊಳ್ಳೋಣ, ಆ ಆದರ್ಶಗಳಲ್ಲಿ ಬದುಕಿ ಹೋಗೋಣ. ಕೆಲವೊಮ್ಮೆ ಸತ್ತರೂ ಬದುಕ್ತಾರೆ ಜನ, ಕೆಲವರು ಬದುಕಿದ್ದು ಸತ್ತಂಗಿರ್ತಾರೆ. ಆದ್ದರಿಂದ ಯಾವ ಕ್ಯಾಟಗರಿಗೆ ನಾವು ಸೇರಬೇಕು ಅನ್ನೋದು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಒಂದು ಅವ್ಯಕ್ತವಾಗಿರುವಂಥದ್ದು ವ್ಯಕ್ತ ಆಗಿದೆ, ಮುಂದಕ್ಕೆ ಅವ್ಯಕ್ತ ಆಗೋಗುತ್ತೆ. ಸೊ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಈಸ್ ಟೆಂಪರವರಿ ಆ್ಯಂಡ್ ಇಟ್ ಈಸ್ ಎಕ್ಸಿಸ್ಟೆಡ್ ಇನ್ ಅ ಟೆಂಪರವರಿ ಮ್ಯಾನರ್. ಸೊ ತಾತ್ಕಾಲಿಕವಾಗಿಯೇ ಇದು ಎಲ್ಲವೂ ಕಾಣಿಸ್ತಾ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದನ್ನು ಈ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತು ನೋಡಿ, ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ಉಂಟು. ಅವ್ಯಕ್ತವಾಗಿತ್ತು ಅಂತ ಅಂದ ಮಾತ್ರಕ್ಕೆ ಅದು ಇರಲಿಲ್ವಾ? ಇತ್ತು, ಅವ್ಯಕ್ತ ಸ್ಥಿತಿನಲ್ಲಿತ್ತು, ಅಗೋಚರ ಸ್ಥಿತಿನಲ್ಲಿತ್ತು. ಈಗ ವ್ಯಕ್ತ ಆಗಿದೆ, ಮತ್ತೆ ಹೋಯಿತು. ಈಗ ಹೋಗಿದ್ದು ಮತ್ತೆ ತಿರುಗ ಬರಲೇಬೇಕು. ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ ಅಂದ ಹಾಗೆ, ಹುಟ್ಟಿತು ಅಂದರೆ ಅದಕ್ಕೆ ಸಾವಿದೆ, ಸಾಯಿತು ಅಂತಂದರೆ ಅದಕ್ಕೆ ಮತ್ತೆ ಹುಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನಾನು ಹುಟ್ಟಿದೆ ಅಂತ ಸಂಭ್ರಮಿಸುವುದು ಬೇಡ, ಯಾಕೆಂದರೆ ನನಗೆ ಸಾವನ್ನೋದು ಇದೆ. ನಾನು ಸತ್ತೋದೆ ಅಂತ ದುಃಖ ಪಡುವುದು ಬೇಡ, ಯಾಕಂದರೆ ಮತ್ತೆ ತಿರುಗಿ ಹುಟ್ಟುತ್ತೇನೆ. ನಾನು ಯಾವಾಗ ಸಂಭ್ರಮ ಪಡಬೇಕು ಗೊತ್ತಾ? ನಾನು ಈ ಒಂದು ಹುಟ್ಟು ಸಾವಿನಿಂದ ನಾನು ಬೇರ್ಪಟ್ಟಾಗ, ಅಂದರೆ ಈ ಹುಟ್ಟು ಸಾವು ಜನನ ಮರಣ ಎಂಬ ಈ ಒಂದು ಸಂಸಾರ ಚಕ್ರಗಳ ಪಾಶಕ್ಕೆ ಸಿಲುಕದೆ ಇದನ್ನು ಮೀರಿ ನಾನು ನಡೆದಾಗ, ಇದನ್ನು ಮೀರಿ ನಾನು ಆತ್ಮಜ್ಞಾನವನ್ನು ಪಡೆದಾಗ, ಈ ಸಾವು ಮತ್ತು ಈ ಹುಟ್ಟು, ಈ ಜನನ ಮರಣ ಎಂಬುವಂತಹ ಈ ದ್ವಂದ್ವಗಳಿಗೆ ಸಿಲುಕದೆ ಇದಕ್ಕೆ ಅತೀತನಾದಾಗ ನಾನು ಸಂಭ್ರಮಿಸಬೇಕು. ಸಂಭ್ರಮಿಸಬೇಕು ಅಂದ್ರೇನು? ನಾನೇ ಎಲ್ಲವೂ ಆಗಿರ್ತೇನೆ, ಆವಾಗ ನನಗೆ ಬರೀ ಆನಂದವೇ ಇರುತ್ತೆ. ಯಾಕೆಂದರೆ ಹುಟ್ಟುವುದು ಕಷ್ಟ, ಸಾಯುವುದು ಕಷ್ಟ, ಎರಡರಲ್ಲೂ ಕೂಡ ಕಷ್ಟಗಳೇ ಇರುತ್ತೆ. ಈ ಕಷ್ಟಗಳಿಂದ ನೀನು ಬೇರೆ ಆಗಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮನು ನೀಡಿರುವಂತಹ ಜ್ಞಾನಾಮೃತದ ಸಾರವನ್ನು ನಾವು ಭಗವದ್ಗೀತೆ ಉಪಾದಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಆ ಅಮೃತ ಪಾನವನ್ನು ಮಾಡಬೇಕು. ಆ ಜ್ಞಾನಾಮೃತವನ್ನು ನಾವು ಸವಿದಾಗ, ಕುಡಿದಾಗ, ಈ ಒಂದೊಂದು ಶ್ಲೋಕಗಳು ಒಂದೊಂದು ಅಮೃತದ ಬಿಂದುಗಳಂತೆ ಇದೆ. ಇವುಗಳನ್ನು ನಾವು ಸ್ವೀಕರಿಸಿದಾಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ತುಂಬ ಸುಖಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ. ಇಲ್ಲಿಯೇ ಈಗಲೇ ಈ ದೇಹದಲ್ಲಿದ್ದೇ ನಾವು ಜೀವನ್ಮುಕ್ತ ಸ್ಥಿತಿಗೆ ಹೋಗಬಹುದಾಗಿದೆ. ಜೀವನ್ಮುಕ್ತ ಸ್ಥಿತಿ ಅಂದರೆ ಏನು? ಈ ದ್ವಂದ್ವಗಳಿಂದ ಹೊರಗಡೆ ಬರುವುದು, ಈ ಹುಟ್ಟು ಸಾವುಗಳು ನನಗಿಲ್ಲ ಅಂತ ತಿಳಿದುಕೊಳ್ಳುವಂಥದ್ದು. ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು. ಈ ಅವ್ಯಕ್ತವಾಗಿದ್ದು ವ್ಯಕ್ತವಾಯಿತು, ತಿರ್ಗಾ ಅವ್ಯಕ್ತಕ್ಕೆ ಹೋಯಿತು, ತಿರ್ಗಾ ಅವ್ಯಕ್ತಕ್ಕೆ ಹೋಗಿದ್ದು ವ್ಯಕ್ತ ಆಗುತ್ತೆ. ಸೊ ಇದರ ಚಕ್ರದಿಂದ ನಾನು ಬೇರೆ ಆಗಬೇಕು ಅನ್ನೋದು. ಇದು ಬಿಟ್ಟು ಯಾರೋ ಒಂದು ಕಣ್ಣಿಗೆ ಒಂದು ದಿನ ಕಾಣಿಸ್ದೇ ಹೋದರೆ ಇರೋಕ್ಕಾಗಲ್ಲ, ಒಂದು ಏನೋ ಬಯಸಿದ್ದು ಸಿಗದೆ ಹೋದರೆ ಇರೋಕ್ಕಾಗಲ್ಲ. ಈ ತರಹದ ಒಂದು ಬಾಹ್ಯವಾದಂತಹ
ನಿರ್ಜೀವ ವಸ್ತುಗಳ ಮೇಲೆ ನಮ್ಮ ಜೀವವನ್ನು ಇಟ್ಟುಕೊಂಡು ಬಿಡ್ತೇವೆ. ಎಷ್ಟೋ ಸಲ ಅದು ಸಿಗದೆ ಹೋದರೆ ನನ್ನ ಜೀವನ ಸಾಧನೆಯೇ ಮಾಡಲಿಲ್ಲ ಅಂತ ಅಂದ್ಕೊಂಡು ಬಿಡ್ತೇವೆ. ಇದಲ್ಲ. ಯಾವುದು ಇರಲಿ ಇಲ್ಲದೆ ಹೋಗಲಿ, ಯಾರು ಇರಲಿ ಇಲ್ಲದೆ ಹೋಗಲಿ, ಸರ್ವತ್ರ ಸದಾ ಆನಂದ ಸ್ವರೂಪ ನಿನ್ನೊಳಗೆ ಇದೆ. ಆ ಸ್ವರೂಪವನ್ನು ನೀನು ಅರಿತುಕೋ. ಅದರಂತೆ ನೀನು ಇದ್ದಿದ್ದೇ ಆದಲ್ಲಿ, ಈ ಜಗತ್ತಿನ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿದ್ದೆ ಆದಲ್ಲಿ ನಿನಗೆ ಸರ್ವತ್ರ ಆನಂದ ತುಂಬಿ ತುಳುಕಾಡ್ತಾ ಇರುತ್ತೆ ಎಂಬುವಂತಹ ಒಂದು ಸಾರವನ್ನು ಈ ಒಂದು ಶ್ಲೋಕದ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮನು ನಮಗೆ ನೀಡಿದ್ದಾನೆ ಎಂಬುದನ್ನು ಈ ಒಂದು ಶ್ಲೋಕದ ಮುಖಾಂತರ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.